ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕ್ವಿಕ್ ಆ್ಯಂಡ್ ಈಸಿ ನಾರ್ತ್ ಕರ್ನಾಟಕ ಸ್ಟೈಲ್ ಚೌಳಿಕಾಯಿ ಪಲ್ಯ. ತೊಗರಿಬೇಳೆ ಹಾಕಿ ಮಾಡುವಂತಹ ಡ್ರೈ ಚೌಳಿಕಾಯಿ ಪಲ್ಯ. ಇದು ಡ್ರೈ ಪಲ್ಯ ಆಗಿರೋದ್ರಿಂದ ಬೇಗ ಹಾಳಾಗುವುದಿಲ್ಲ. ಸಮ್ಮರಲ್ಲಿ ರೊಟ್ಟಿ ಮತ್ತು ಚಪಾತಿ ಜೊತೆ ತಿನ್ನಲು ಇದು ಒಂದು ಬೆಸ್ಟ್ ಪಲ್ಯ. ಫ್ರೆಂಡ್ಸ್, ಆಲ್ರೆಡಿ ನಾನು ನಾರ್ತ್ ಕರ್ನಾಟಕದ ಇನ್ನೊಂದು ಥರದ ಚೌಳಿಕಾಯಿ ಪಲ್ಯ ರೆಸಿಪಿನ ಶೇರ್ ಮಾಡಿದ್ದೀನಿ. ನೀವೇನಾದರೂ ಆ ರೆಸಿಪಿನ ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಇವತ್ತಿನ ಈ ಚೌಳಿಕಾಯಿ ಪಲ್ಯ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಇನ್ನಷ್ಟು ನಾರ್ತ್ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನಿಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಚೌಳಿಕಾಯಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು: ಚೌಳಿಕಾಯಿ, ನಾನಿಲ್ಲಿ 1/4 kgಯಷ್ಟು ಜವಾರಿ ಎಳೆ ಚೌಳಿಕಾಯಿ ತಗೊಂಡಿದ್ದೀನಿ. ಚೌಳಿಕಾಯಿನ ಕ್ಲೀನಾಗಿ ತೊಳೆದು ನೀರೆಲ್ಲ ಬಸಿದ ನಂತರ ಈ ಥರ ಸೋಸಿಟ್ಕೊಂಡಿದ್ದೀನಿ. ಚೌಳಿಕಾಯಿನ ಯಾವ ಥರ ಸೋಸಬೇಕು ಅಂತ ನಾನು ಮುಂಚೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೆಕ್ಸ್ಟು ತೊಗರಿಬೇಳೆನ ಕ್ಲೀನಾಗಿ ತೊಳೆದು 20-30 ನಿಮಿಷ ಮುಂಚೆನೇ ನೆನೆ ಹಾಕಿ. ತೊಗರಿಬೇಳೆನ ನಿಮ್ಮ ಇಷ್ಟದ ಪ್ರಕಾರ ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸಣ್ಣ ಬಟ್ಲನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಆದರೆ ಈ ಪಲ್ಯಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ರುಚಿಯಾಗುತ್ತೆ. ನಂತರ ಒಂದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಎಣ್ಣೆ, ಇಂಗು, ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದ ಶೇಂಗಾ ಪುಡಿ. ಫಸ್ಟು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ. ಕರಿಬೇವನ್ನ ಇವಾಗ ಅರ್ಧ ಹಾಕಿ ಇನ್ನರ್ಧ ಒಗ್ಗರಣೆ ಹಾಕಿ. ನಂತರ ಬೆಳ್ಳುಳ್ಳಿನೂ ಕೂಡ ಇವಾಗ ಅರ್ಧ ಹಾಕಿ ಇನ್ನರ್ಧ ಒಗ್ಗರಣೆಗೆ ಹಾಕಿ. ಈಗ ಇದನ್ನು ನೈಸಾಗಿ ರುಬ್ಕೊಳ್ಳಿ. ಈ ರುಬ್ಬಿದ ಪೇಸ್ಟನ್ನು ಒಂದು ಸೈಡಲ್ಲಿ ಎತ್ತಿಡಿ. ನೆಕ್ಸ್ಟ್ ಇವಾಗ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಡಿ. ಕಡಾಯಿ ಚೆನ್ನಾಗಿ ಬಿಸಿ ಆದ ನಂತರ ಅದರಲ್ಲಿ ಎಣ್ಣೆ ಹಾಕಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಜೀರಿಗೆ ಹಾಕಿ. ಆಮೇಲೆ ಇಂಗು, ಕರಿಬೇವು, ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ನಂತರ ರೆಡಿ ಮಾಡಿದ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ. ಹಸಿಮೆಣಸಿನ್ಕಾಯಿ ಪೇಸ್ಟನ್ನು 1 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಯಿರಿ. ಆಮೇಲೆ ನೆನೆದ ತೊಗರಿಬೇಳೆ ಮತ್ತು ಅರಿಶಿಣ ಪುಡಿ ಹಾಕಿ. ತೊಗರಿಬೇಳೆಯಲ್ಲೂ ನೀರನ್ನೆಲ್ಲ ಬಸಿದು ಬರೀ ಬೇಳೆ ಮಾತ್ರ ಹಾಕಿ. 2-3 ನಿಮಿಷ ಬೇಳೆನ ಎಣ್ಣೆಯಲ್ಲಿ ಚೆನ್ನಾಗಿ ಕೈ ಬಿಡದೆ ಫ್ರೈ ಮಾಡಿ. ಬೇಳೆ ಸ್ವಲ್ಪ ಹೊತ್ತು ಹುರಿದ ಮೇಲೆ ನಂತರ ಚೌಳಿಕಾಯಿ ಹಾಕಿ. ಚೌಳಿಕಾಯಿನ ಕೂಡ ಚೆನ್ನಾಗಿ ಹುರಿಬೇಕು. ಚೌಳಿಕಾಯಿ ಹುರಿಬೇಕಾದ್ರೆ ಮಧ್ಯೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಹುರಿಯಿರಿ. 2-3 ನಿಮಿಷ ಚೌಳಿಕಾಯಿನ ಇದೇ ಥರ ಚೆನ್ನಾಗಿ ಹುರಿಬೇಕು. ಗ್ಯಾಸು ಸಿಮ್ಮಲ್ಲೇ ಇರಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸಿ. 1 ನಿಮಿಷದ ನಂತರ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ಕೈಯಿಂದ ನೀರನ್ನು ಚೌಳಿಕಾಯಿ ಮೇಲೆ ಈ ಥರ ಚಿಮ್ಕಿಸಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸಿ. ಫ್ರೆಂಡ್ಸ್, ನಾನು 2 ಸಲ ಲಿಡ್ ಓಪನ್ ಮಾಡಿ ಚೌಳಿಕಾಯಿಗೆ ಸ್ವಲ್ಪ ನೀರು ಚಿಮ್ಕಿಸಿದ್ದೆ. ಇವಾಗ ಚೌಳಿಕಾಯಿ ಚೆನ್ನಾಗಿ ಬೆಂದಿದೆ. ಇದು ಜವಾರಿ ಎಳೆ ಚೌಳಿಕಾಯಿ ಆಗಿರೋದ್ರಿಂದ ಬೇಗ ಬೆಂದಿದೆ. ನಿಮ್ಮ ಚೌಳಿಕಾಯಿ ಏನಾದರೂ ಎಳೆ ಇರಲಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸಿ. ಇವಾಗ ಕೊನೆಯಲ್ಲಿ ಹುರಿದ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಈಗ ಚೌಳಿಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು 1-2 ನಿಮಿಷ ಇದೇ ಥರ ಮುಚ್ಚಿಟ್ಬಿಟ್ಟು 2 ನಿಮಿಷದ ನಂತರ ರೊಟ್ಟಿ ಅಥವಾ ಚಪಾತಿ ಜೊತೆ ಸರ್ವ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಚೌಳಿಕಾಯಿ ಪಲ್ಯ ರೆಡಿಯಾಗಿದೆ. ಈ ಚೌಳಿಕಾಯಿ ಪಲ್ಯನ ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.